ಬಳ್ಳಾರಿಯಲ್ಲಿ ಫೈರಿಂಗ್ ಆಗಿ ಹೆಣ ಬಿದ್ದು 2 ದಿನ ಆಯಿತು. ಆದರೆ ಜಮೀರ್ ಅಹ್ಮದ್ ಎಲ್ಲಿ ಅನ್ನುವಂಥ ಪ್ರಶ್ನೆ ಮೂಡ್ತಾ ಇದೆ. ಈವರೆಗೆ ಬಳ್ಳಾರಿಗೆ ಹೋಗದ ಸಚಿವ ಜಮೀರ್, ಬಳ್ಳಾರಿಯಲ್ಲಿ ಹೆಣ ಬಿದ್ದು 2 ದಿನ, ಆದರೆ ಜಮೀರ್ ಎಲ್ಲಿ? ಈವರೆಗೂ ಕೂಡ ಬಳ್ಳಾರಿಗೆ ಹೋಗದ ಸಚಿವ ಜಮೀರ್. ಬಳ್ಳಾರಿ ಉಸ್ತುವಾರಿ ಮಂತ್ರಿ ಜಮೀರ್ ಅಹ್ಮದ್ ರೆಡ್ಡಿಗಳ ಕಾಳಗದಲ್ಲಿ ಗುಂಡೇಟಿಗೆ ಕೈ ಕಾರ್ಯಕರ್ತನ ಸಾವಾಯಿತು. ಬೂದಿ ಮುಚ್ಚಿದ ಕೆಂಡದಂತಿದೆ ಗಣಿನಾಡು ಬಳ್ಳಾರಿ. ಘಟನೆ ನಡೆದು 48 ಗಂಟೆ ಕಳೆದರೂ ಕೂಡ ಸಚಿವ ಜಮೀರ್ ನಾಪತ್ತೆಯಾಗಿದ್ದಾರೆ. ಸಚಿವ ಜಮೀರ್ ಬೇಜವಾಬ್ದಾರಿ ವರ್ತನೆಗೆ ಆಕ್ರೋಶ ಸ್ಫೋಟವಾಗ್ತಾ ಇದೆ. ಕೋಗಿಲು ಮನೆ ತೆರವು ಆದಾಗ ರಾತ್ರೋರಾತ್ರಿ ಓಡಿದ್ರು ಜಮೀರ್. ಅಲ್ಪಸಂಖ್ಯಾತ ಸಂತ್ರಸ್ತರಿಗೆ ಮನೆ ಕೊಡಿಸುವ ಭರವಸೆಯನ್ನ ನೀಡಿದ್ದ ಜಮೀರ್. ಇಷ್ಟೆಲ್ಲ ಆದ್ರೂ ಬಳ್ಳಾರಿಗೆ ಯಾಕೆ ಬಂದಿಲ್ಲ? ಕೇಂದ್ರ ಮಂತ್ರಿ ಜೋಶಿ ಪ್ರಶ್ನೆಯನ್ನ ಮಾಡಿದ್ದಾರೆ. ಉಸ್ತುವಾರಿ ಸಚಿವರು ಒಂದೇ ಕಮ್ಯುನಿಟಿಗೆ ಸೀಮಿತನಾ ಎಂದು ಗರಂ ಆಗಿದ್ದಾರೆ. ಒಂದೇ ಸಮುದಾಯಕ್ಕೆ ಸಚಿವ ಜಮೀರ್ ಅಹ್ಮದ್ ಉಸ್ತುವಾರಿ. ಸಿದ್ದರಾಮಯ್ಯ, ಡಿಕೆ, ರಾಹುಲ್ಗೆ ಜಮೀರ್ ಸೂಟ್ ಆಗ್ತಾರೆ ಅಷ್ಟೇ. ಸಚಿವ ಜಮೀರ್ ಅಹ್ಮದ್ ಎಲ್ಲಿ ಅನ್ನುವಂತ ಪ್ರಶ್ನೆ ಮೂಡ್ತಾ ಇದೆ. ಬಳ್ಳಾರಿ ಉಸ್ತುವಾರಿ ಮಂತ್ರಿ ಆದಂತ ಜಮೀರ್ ಅಹ್ಮದ್ ಎಲ್ಲಿ ಕಾಣಿಸ್ಕೊಳ್ತಾನೆ ಇಲ್ಲ. 2 ದಿನ ಆಯಿತು ಘಟನೆ ನಡೆದು, ಆದರೆ ಎಲ್ಲೂ ಕೂಡ ಕಾಣಿಸ್ಕೊಳ್ತಾ ಇಲ್ಲ. ಅಂದರೆ ಎಲ್ಲಿ ಹೋದ್ರು? ಅಂದರೆ ಬಳ್ಳಾರಿಯ ಉಸ್ತುವಾರಿ ಮಂತ್ರಿಯಾಗಿ ಆ ಒಂದು ಕ್ಷೇತ್ರಕ್ಕೆ ಎಂಟ್ರಿಯನ್ನ ಕೊಡಲ್ಲ, ಅದ್ರ ಬಗ್ಗೆ ಅಲ್ಲಿ ವಿಚಾರಣೆ ಮಾಡಲ್ಲ, ವಿಚಾರಿಸಲ್ಲ ಅಂತ ಅಂದರೆ ಇನ್ನು ಏನಿವರು? ಇನ್ನು ಕೋಗಿಲು ಕ್ರಾಸಲ್ಲಿ ನಡೆದಂಥ ಏನು ಮನೆ ತೆರವು ಕಾರ್ಯಾಚರಣೆಯಲ್ಲಿ ಸಂತ್ರಸ್ತರು ಇದ್ದಾರೆ ಅಂತ ಹೋದ್ರು, ರಾತ್ರೋರಾತ್ರಿನೇ ಹೋಗ್ತಾರೆ, ಅದ್ರ ಬಗ್ಗೆ ಅಲ್ಲಿ ವಿಚಾರಿಸ್ತಾರೆ. ಆದರೆ ಒಂದು ಸಮುದಾಯಕ್ಕೆ ಮಾತ್ರ ಸೀಮಿತ ಆಗಿದ್ದಾರೆ, ಒಂದು ಸಮುದಾಯಕ್ಕೆ ಮಾತ್ರ ಇವರು ಸಚಿವರ ಮಂತ್ರಿನ ಅನ್ನುವಂಥ ಮಾತುಗಳನ್ನ ಜೋಶಿ ಹೇಳ್ತಾ ಇರುವಂಥದ್ದು. ಇನ್ನು ಬಳ್ಳಾರಿಯಲ್ಲಿ ಅಂದರೆ ಅವ್ರದೇ ಉಸ್ತುವಾರಿ ಅದು ಬಳ್ಳಾರಿ ಕ್ಷೇತ್ರ ಆಗಿರೋದ್ರಿಂದ ಅಲ್ಲಿ ಹೋಗಬೇಕು, ವಿಚಾರಿಸಬೇಕು, ಏನು ನಡೀತಾ ಇದೆ, ಏನಾಗಿದೆ, ಆ ಒಂದು ಜಾಗಕ್ಕೆ, ಆ ಒಂದು ಸ್ಥಳಕ್ಕೆ ಹೋಗಿ ವಿಚಾರಣೆಯನ್ನ ಮಾಡಬೇಕು, ಇನ್ನು ಇದ್ರ ಬಗ್ಗೆ ಮಾಹಿತಿಯನ್ನು ಪಡೆದುಕೊಳ್ಬೇಕು ಅನ್ನುವಂಥದ್ದು ಒಂದು ಬೇಜವಾಬ್ದಾರಿತನವನ್ನು ತೋರಿಸ್ತಾ ಇದ್ದಾರೆ ಸಚಿವ ಜಮೀರ್ ಅಹ್ಮದ್ ಅನ್ನುವಂಥದ್ದು ಜೋಶಿ ಅವರ ಮಾತಾಗಿದೆ. ಯಾಕಂದರೆ 2 ದಿನ 48 ಗಂಟೆಗಳು ಕಳೆದು ಹೋಯಿತು. ರಾಜಶೇಖರ್ ಹೆಣ ಬಿದ್ದು, ಕೈ ಕಾರ್ಯಕರ್ತನ ಹೆಣ ಬಿದ್ದಲ್ಲಿ ಒಂದು ಗುಂಡಿನ ದಾಳಿ ಆಯಿತು. ಈ ಒಂದು ಬ್ಯಾನರ್, ಚಿಕ್ಕ ಪುಟ್ಟ ವಿಚಾರಕ್ಕೆ, ಬ್ಯಾನರ್ ವಿಚಾರಕ್ಕೆ ನಡೆದಿರುವಂತಹ ದಾಳಿ ಅದು. ಈ ಒಂದು ವಿಚಾರ ಇಷ್ಟೆಲ್ಲ ಇದ್ರೂ ಕೂಡ ಇದು ದೊಡ್ಡ ಮಟ್ಟದ ಸುದ್ದಿ ಆಗಿದೆ. ರಾಜ್ಯದಲ್ಲಿ ಒಂದು ರೀತಿಯಾಗಿ ಬಳ್ಳಾರಿ ಸದ್ಯಕ್ಕೆ ನಿಗಿ ಅಂತ ಇದೆ. ಅಂದರೆ ಬಳ್ಳಾರಿ ಅಲ್ಲಿ ಒಂದು ರೀತಿಯಾಗಿ ಹೈ ಅಲರ್ಟನ್ನು ಕೂಡ ಮಾಡಲಾಗಿದೆ. ಆದರೆ ಇಷ್ಟೆಲ್ಲ ಆದರೂ ಕೂಡ ಸಚಿವ ಜಮೀರ್ ಅಹ್ಮದ್ ಯಾಕೆ ಹೋಗಿಲ್ಲ, ಯಾಕೆ ಅಲ್ಲಿ ಎಂಟ್ರಿಯನ್ನು ಕೊಟ್ಟಿಲ್ಲ, ಯಾಕೆ ಇದ್ರ ಬಗ್ಗೆ ವಿಚಾರಿಸಿಲ್ಲ ಅನ್ನುವಂಥದ್ದು ಪ್ರಹ್ಲಾದ್ ಜೋಶಿ ಕಿಡಿಯನ್ನ ಕಾರ್ತಾ ಇದ್ದಾರೆ. ಬಳ್ಳಾರಿ ಬಡಿದಾಟ ಆಗಿ 2 ದಿನವಾದರೂ ಕೂಡ ಅಲ್ಲಿ ಜಮೀರ್ ಅಹ್ಮದ್ ಹೋಗಿಲ್ಲ, ವಿಚಾರಿಸಿಲ್ಲ. ಅಂದರೆ ಇದ್ರ ಬಗ್ಗೆ ಏನಾಯಿತು, ಎಂತಿಲ್ಲ. ರಾಜಶೇಖರ್ ಕುಟುಂಬದವರಿಗೆ ಸಾಂತ್ವನ ಹೇಳುವಂಥ ಕೆಲಸ ಮಾಡಬೇಕು. ಇನ್ನು ಅದ್ರ ಜೊತೆಗೆ ಬಳ್ಳಾರಿಯಲ್ಲಿ ಯಾವ ರೀತಿಯಾದಂಥ ಕ್ರಮಗಳನ್ನು ತೆಗೆದುಕೊಳ್ತಾ ಇದ್ದಾರೆ, ಪೊಲೀಸರು ಏನು ಮಾಡ್ತಾ ಇದ್ದಾರೆ, ಹೇಗೆಲ್ಲ ಅಲ್ಲಿ ಭದ್ರತೆಯನ್ನು ನಿಯೋಜನೆ ಮಾಡಿದ್ದಾರೆ, ಇದ್ರ ಬಗ್ಗೆಲ್ಲ ವಿಚಾರಿಸಬೇಕು. ಯಾವುದೇ ಥರದಂಥ ಈ ಒಂದು ಕೆಲಸವನ್ನು ಮಾಡಿಲ್ಲ. ಒಂದು ಬೇಜವಾಬ್ದಾರಿಯನ್ನು ತೋರಿಸ್ತಾ ಇದ್ದಾರೆ. ಬಳ್ಳಾರಿ ಉಸ್ತುವಾರಿ ಮಂತ್ರಿಯಾಗಿ ಆ ಒಂದು ಕ್ಷೇತ್ರಕ್ಕೆ ಹೋಗಿಲ್ಲ, ಇದ್ರ ಬಗ್ಗೆ ತನಿಖೆ ಮಾಡಿ ವಿಚಾರಿಸಿಲ್ಲ ಅಂತ ಅಂದರೆ, ಯಾಕಂದರೆ ಒಂದು ರೀತಿಯಾಗಿ ಎಲ್ಲರೂ ಕೂಡ ಬರುವಂಥ ಒಂದು ಪ್ರಶ್ನೆ. ಅಲ್ಲಿ ಜನರು ಕೂಡ ಈ ಬಗ್ಗೆ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಒಂದು ರೀತಿಯಾಗಿ ಸ್ಪಷ್ಟನೆ ಬೇಕು, ಇದ್ರ ಬಗ್ಗೆ ಸ್ಪಷ್ಟನೆಯನ್ನು, ಕ್ಲಾರಿಟಿನ ತಗೋಬೇಕು. ಆ ಒಂದು ಸ್ಥಳಕ್ಕೆ ಹೋಗಬೇಕು, ಏನಾಯಿತು, ಏನಿಲ್ಲ. ಇನ್ನೊಂದ್ರ ಜೊತೆಗೆ ಅಲ್ಲಿ ಯಾರು ಒಂದು ಪೊಲೀಸ್ ಇಲಾಖೆ ಇದೆಯೋ ಅದ್ರ ಬಗ್ಗೆ ಚರ್ಚೆಯನ್ನು ಮಾಡಬೇಕು. ಯಾವುದೇ ರೀತಿಯಾದಂಥ ಒಂದು ಕ್ರಮಗಳನ್ನು ತಗೊಳ್ಳೋಕ್ಕೆ ಮುಂದಾಗ್ತಾ ಇಲ್ಲ. ಇನ್ನು ಇದ್ರ ಬಗ್ಗೆ ಅಲ್ಲಿ ಜಾಗಕ್ಕೆ ಹೋಗಿ ಒಂದು ಮಾತನಾಡ್ತಿಲ್ಲ, ಭೇಟಿಯನ್ನು ಸಹಿತ ಕೊಟ್ಟಿಲ್ಲ ಅನ್ನುವಂಥ ಮಾತುಗಳನ್ನು ಆಡ್ತಾ ಇರುವಂಥದ್ದು. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ವಿವೇಕ್. ವಿವೇಕ್, ಈಗ ಗಮನಿಸ್ತಾ ಇದ್ದೀವಿ ನಾವು ಬಳ್ಳಾರಿಯಲ್ಲಿ 2 ದಿನ ಆಗಿ ಹೊಡೆದಾಟ ಆದರೂ ಕೂಡ ಸಚಿವ ಜಮೀರ್ ಅಹ್ಮದ್ ಎಲ್ಲೂ ಕೂಡ ಕಾಣಿಸ್ತಾ ಇಲ್ಲ. ಇದ್ರ ಬಗ್ಗೆ ಅಲ್ಲಿ ಮಾತನಾಡ್ತಾನೂ ಇಲ್ಲ. ಏನಿದೆ ಇದ್ರ ಬಗ್ಗೆ ಎಲ್ಲ ಮಾಹಿತಿ? ಯಶ್ವನಿತಾ, ಈಗಾಗಲೇ ಏನು ಬಳ್ಳಾರಿಯಲ್ಲಿ ಒಂದು ಫೈರಿಂಗ್ ಔಟ್ ನಡೆದಿದ್ದು, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಳ್ಳಾರಿಯ ಉಸ್ತುವಾರಿ ಸಚಿವರಾದಂತಹ ಜಮೀರ್ ಅಹ್ಮದ್ ಖಾನ್ ಅದೇ ದಿನ ಎಚ್ಚೆತ್ತುಕೊಂಡು ಅದಾದ ದಿನವೂ ಅಥವಾ ಮರುದಿನವೇ ಬಳ್ಳಾರಿಗೆ ತೆರಳಿ ಅಲ್ಲಿರ್ತಕ್ಕಂತ SP ಅವರ ಜೊತೆ ಒಂದಿಷ್ಟು ಮಾತುಕತೆಗಳನ್ನ ನಡೆಸಬೇಕಿತ್ತು. ಆದ್ರೆ ಎಲ್ಲೂ ಕೂಡ ಅವರು ಬಳ್ಳಾರಿಗೆ ತೆರಳಿರಲಿಲ್ಲ. ಘಟನೆಗಳಾಗಿ ಇನ್ನು
40 ಗಂಟೆಗೂ ಹೆಚ್ಚು ಕಾಲ ಕಳೆದ ಮೇಲೆ ಈಗ ಎಚ್ಚೆತ್ಕೊಂಡು ಬಳ್ಳಾರಿಗೆ ತೆರಳಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಬಳ್ಳಾರಿಗೆ ಅವರು ತಲುಪುವಂತ ಸಾಧ್ಯತೆಗಳು ಇದೆ ಅಂತಾನು ಕೇಳಿ ಬರ್ತದೆ. ಜೊತೆಗೆ ಇದನ್ನೇ ಒಂದು ರೀತಿಯಾಗಿ ಅಸ್ತ್ರವನ್ನಾಗಿ ಮಾಡ್ಕೊಂಡು ವಿಪಕ್ಷದವರು ಕೂಡ ಟೀಕೆ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ದಾರೆ. ಏನಂದ್ರೆ ಜಮೀರ್ ಅಹಮದ್ ಖಾನ್ ಹಾಗೂ ವಸತಿ ಸಚಿವರು ಕೇವಲ ಒಂದು ಸಮುದಾಯಕ್ಕೆ ಮಾತ್ರ ಮೀಸಲಿದ್ದಾರೆ. ಆ ಸಮುದಾಯಕ್ಕೆ ಏನಾದ್ರೂ ತೊಂದರೆ ಆದಂತ ಸಂದರ್ಭದಲ್ಲಿ ಮಾತ್ರ ಬರೋದಿಲ್ಲ ಅನ್ನೋ ಒಂದಿಷ್ಟು ಟೀಕೆಗಳನ್ನ ಕೂಡ ಮಾಡ್ತಾ ಇದ್ದಾರೆ. ಜೊತೆಗೆ ಇಲ್ಲಿ ನಡೆದಿರ್ತಕ್ಕಂತ ಗಲಭೆ ಏನಿದೆ ಇದೆಲ್ಲವೂ ಕೂಡ ಕಾಂಗ್ರೆಸ್ನವರೇ ಪ್ರಾರಂಭ ಮಾಡಿದ್ದು. ಅವರ ಅಂದ್ರೆ ಆಪ್ತರ ಏನಿದ್ದಾರೆ ಸತೀಶ್ ರೆಡ್ಡಿ, ನಾರಾ ಭರತ್ ರೆಡ್ಡಿ ಅವರ ಆಪ್ತರಾದಂತಹ ಸತೀಶ್ ರೆಡ್ಡಿ ಅವರ ಕಣ್ಣಿಂದಾನೇ ಕೂಡ ಇದು ಫೈರ್ ಔಟ್ ಆಗಿರ್ತಕ್ಕಂಥದ್ದು. ಹಾಗಾಗಿ ಕಾಂಗ್ರೆಸ್ನವರು ಮಾಡಿದ್ದಾರೆ, ಯಾವ ಮುಖ ಇಟ್ಕೊಂಡು ಇದು ಜಮೀರ್ ಅಹಮದ್ ಖಾನ್ ಅಲ್ಲಿಗೆ ಭೇಟಿ ನೀಡ್ತಾರೆ ಅನ್ನೋ ಒಂದಿಷ್ಟು ಆರೋಪಗಳು ಕೂಡ ಮಾಡ್ತಾ ಇದ್ದಾರೆ. ಜೊತೆಗೆ ಈಗಾಗಲೇ ಏನು SP ಅವರು ಕೂಡ ಅಮಾನತು ಮಾಡಿದ್ದಾರೆ, ಅದಕ್ಕೂ ಕೂಡ ಅಷ್ಟೇ ದೊಡ್ಡ ಮಟ್ಟದಲ್ಲಿ ಕೂಡ ವಿರೋಧ ವ್ಯಕ್ತವಾಗುತ್ತಿದೆ, ವಿಪಕ್ಷದಲ್ಲಾಗಿರ್ಬೋದು, ಸಾರ್ವಜನಿಕ ವಲಯದಲ್ಲಾಗಿರ್ಬೋದು. ಯಾಕಂದ್ರೆ ಆ SP ಇನ್ನು ಚಾರ್ಜ್ ತೆಗೆದುಕೊಂಡು ಕೇವಲ 10 ಗಂಟೆಗಳು ಕೂಡ ಆಗಿರ್ಲಿಲ್ಲ. ಅಷ್ಟು ಬೇಗನೆ ಅವರಿಗೆ ಯಾಕೆ ಸಸ್ಪೆಂಡ್ ಮಾಡಿದ್ದು ಅಂದ್ರೆ ಅವರಿಗೆ ಆ ಘಟನೆಯ ಬಗ್ಗೆ ಮಾಹಿತಿ ಸಂಪೂರ್ಣವಾಗಿ ಇರಲಿಲ್ಲ. ಆ ಘಟನೆಯಲ್ಲಿ ಕೂಡ ಅವರು ಬಂದಿಲ್ಲ ಅನ್ನೋ ಒಂದಿಷ್ಟು ಆರೋಪಗಳನ್ನ ಕೂಡ ಸರ್ಕಾರ ಮಾಡಿತ್ತು. ಆದ್ರೆ ಈಗ ಒಂದಿಷ್ಟು ವಿಡಿಯೋಗಳು ಕೂಡ ವೈರಲ್ ಆಗ್ತಿದೆ. ಆ ಘಟನೆ ಆದಂತ ಸಂದರ್ಭದಲ್ಲಿ SP ಕೂಡ ಆ ಸ್ಥಳಕ್ಕೆ ದೌಡಾಯಿಸಿ ಅಲ್ಲಿ ಒಂದಿಷ್ಟು ಪರಿಸ್ಥಿತಿಗಳನ್ನು ಕೂಡ ಪರಿಗಣನೆ ಮಾಡಿ ಕೂಡ ಬಂದಿದ್ರು. ಆಗ ವಿಡಿಯೋ ಕೂಡ ಈ ಸದ್ಯದ ಮಟ್ಟಿಗೆ ವೈರಲ್ ಆಗ್ತಿದೆ. ಇದೆಲ್ಲದನ್ನ ತಕ್ಕೊಂಡು ಸರ್ಕಾರ ಮುಂದಿನ ನಡೆ ಯಾವ ರೀತಿಯಾಗಿ ತೆಗೆದುಕೊಳ್ಳುತ್ತೆ, ಆ ಅಮಾನತು ಏನಾದ್ರೂ ವಾಪಸ್ ತೆಗೆದುಕೊಳ್ಳುತ್ತಾ ಅಂತ ಕೂಡ ಕಾದ್ ನೋಡ್ಬೇಕಾಗಿದೆ. ಧನ್ಯವಾದಗಳು ವಿವೇಕ್ ನಿಮ್ಮೆಲ್ಲ ಮಾಹಿತಿಗಾಗಿ.